ನಮಸ್ಕಾರ ಸ್ನೇಹಿತರೆ, SNC ಆಲ್-ಇನ್-ಒನ್ ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ. ಕನ್ನಡ ಸುಭಾಷಿತಗಳು ಅರ್ಥವಾಗದಿದ್ದರೆ 3-4 ಬಾರಿ ಓದಿ ಅರ್ಥೈಸಿಕೊಳ್ಳಿ. ಜನರೊಂದಿಗೆ ವ್ಯವಹರಿಸುವಾಗ ಮಾತು ಮತ್ತು ಕೃತಿಯ ಮೇಲೆ ಕಡು ಎಚ್ಚರ ಅಗತ್ಯ. ಎದುರಿಗಿರುವ ವ್ಯಕ್ತಿಗಳ ಬಗ್ಗೆ ಏನೇ ತಿಳಿದುಕೊಂಡಿರುವೆ ಅಂದುಕೊಂಡರೂ ಅರಿಯದ ವಿಚಾರಗಳೇ ಹೆಚ್ಚು ಮತ್ತು ಆ ವಿಚಾರಗಳೇ ನಮಗೆ ಅಪಾಯಕಾರಿಯಾಗುವ ಸಂದರ್ಭಗಳಿಗೆ ನಮ್ಮನ್ನು ನೂಕಬಹುದು. ಸದಾ ಬಳಸುತ್ತಿರುವ ಆಯುಧ ಹರಿತವಾಗಿ ಇರುತ್ತದೆ. ಅದೇ ರೀತಿ ಸದಾಕಾಲ ಅಧ್ಯಯನ ನಿರತರಾಗುವುದರಿಂದ ಅರಿವು ಮತ್ತು ಜ್ಞಾನ ವೃದ್ಧಿಯಾಗುವುದು ಮತ್ತು ಜೀವನದ ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಧೈರ್ಯ ಬರುತ್ತದೆ. ಮಾಡುವ ಅಧ್ಯಯನ ಸರಿಯಾಗಿ ಇರಬೇಕು ಅಷ್ಟೇ. ನಾವು ನಮ್ಮನ್ನು ಯಾರ ಮುಂದೆಯೂ ಸಮರ್ಥಿಸಿಕೊಳ್ಳಬೇಕಿಲ್ಲ. ನಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡುತ್ತಾ ಇದ್ದರೆ ಸಾಕು. ಸರಿಯಾದ ಸಮಯದಲ್ಲಿ ಸರಿಯಾಗಿ ಮಾಡಿದ ಕರ್ಮದ ಫಲ ಭವಿಷ್ಯದಲ್ಲಿ ಸಹಸ್ರಪಟ್ಟು ಒಳಿತನ್ನೇ ತಂದು ಸುರಿಯುತ್ತದೆ. ಸಾತ್ವಿಕ ಕಾರ್ಯದ ಫಲ ಸಿಹಿಯಾಗಿಯೇ ಇರುತ್ತದೆ. ಪ್ರಕೃತಿಯಿಂದಲೋ ಇತರ ಕಾರಣಗಳಿಂದಲೋ ಬರುವ ತೊಂದರೆಗಳನ್ನು ಎದುರಿಸುವ ಸವಾಲುಗಳಿಗಿಂತಲೂ ಹೆಚ್ಚಿನ ಸವಾಲು ಎಂದರೆ ನಮ್ಮ ಸುತ್ತ ಇರುವವರಲ್ಲಿ ನಂಬಲರ್ಹ ವ್ಯಕ್ತಿಗಳು ಯಾರು ಎಂಬುದನ್ನು ಕಂಡುಹಿಡಿಯುವುದು. ಈ ಸವಾಲನ್ನು ಎದುರಿಸಲು ಶಕ್ತವಾದರೆ ಜೀವನದಲ್ಲಿ ಅಪಯಶಸ್ಸು ಎನ್ನುವುದು ಇರುವುದೇ ಇಲ್ಲ. ಕೃತಜ್ಞತೆ ಎನ್ನುವುದು ಜೀವನದುದ್ದಕ್ಕೂ ಉಳಿಸಿಕೊಂಡು ಬೆಳೆಸಿಕೊಳ್ಳಬೇಕಾದ ಮೌಲ್ಯ. ಕುರುಡನಿಗೆ ಕಣ್ಣು ಬಂದ ಕೂಡಲೇ ಊರುಗೋಲನ್ನು ಎಸೆಯುವಂತೆ ನಮಗೆ ಒಳಿತು ಮಾಡಿದವರನ್ನು ಎಂದೂ ದೂರ ತಳ್ಳಬಾರದು. ಅವರ ಸಹಾಯದ ಬೆಲೆ ಭರಿಸಲಾರದಷ್ಟು ಮೌಲ್ಯವುಳ್ಳದ್ದು ಎನ್ನುವುದರ ಅರಿವು ನಮಗಿರಬೇಕು. ಹಣ ಮತ್ತು ಗುಣ ಪರಸ್ಪರ ವಿರೋಧದ ಲಕ್ಷಣಗಳನ್ನು ತೋರುತ್ತವೆ. ಹಣ ಹೆಚ್ಚಿರುವ ಮನುಷ್ಯ ತನ್ನ ಗುಣಗಳ ಬಗ್ಗೆ ಹೆಚ್ಚು ಗಮನ ಕೊಡುವುದಿಲ್ಲ. ಸಂಪತ್ತಿನ ಕ್ರೋಢೀಕರಣದತ್ತ ಮಾತ್ರ ಹೆಚ್ಚು ಗಮನ ನೀಡುತ್ತಾರೆ. ಗುಣವಿರುವವರಲ್ಲಿ ಹಣದ ಬಗ್ಗೆ ಆಸಕ್ತಿ ಕಂಡು ಬರುವುದಿಲ್ಲ. ಗುಣಕ್ಕೆ ಹೆಚ್ಚು ಮಹತ್ವ ಕೊಡುತ್ತಾರೆ. ಬದುಕಿನ ನಿಜವಾದ ಅರ್ಥ ಅಡಗಿರುವುದು ಪರಸ್ಪರ ಹೊಂದಾಣಿಕೆಯಲ್ಲಿ. ಅದು ದಂಪತಿಗಳ ನಡುವೆ ಆಗಿರಬಹುದು, ಇಲ್ಲ ಒಡ ಹುಟ್ಟಿದವರ ನಡುವೆ, ಸ್ನೇಹಿತರ ನಡುವೆ ಇರಬಹುದು. ಪರಸ್ಪರ ಗ್ರಹಿಸುವ ಸಾಮರ್ಥ್ಯವನ್ನು ಇಂತಹ ಹೊಂದಾಣಿಕೆಯೇ ತಂದುಕೊಡುತ್ತದೆ. ಹೊಂದಾಣಿಕೆ ಸರಿಯಾದ ಕಾರಣಕ್ಕಾಗಿ ಆಗಬೇಕು ಅಷ್ಟೇ. ಮನುಷ್ಯ ಅವಶ್ಯಕತೆಗೆ ಅನುಗುಣವಾಗಿ ತನ್ನ ಮೂಲ ಸ್ವಭಾವವನ್ನೇ ಬದಲಿಸಿಕೊಳ್ಳಬಲ್ಲ ಶಕ್ತಿಯನ್ನು ಹೊಂದಿದ್ದಾನೆ. ಇಂತಹ ಪರಿವರ್ತನೆಯೇ ಮನುಷ್ಯರ ನಡುವೆ ನಂಬಿಕೆಯ ಕೊರತೆಯನ್ನು ಉಂಟುಮಾಡುತ್ತಿರುವುದು ಎಂಬುದು ಸುಳ್ಳಲ್ಲ. ನಂಬಿಕೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಬೇಕು. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಒತ್ತಿ. ನಮಸ್ಕಾರ.